ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಡಿದಾಟ ಇನ್ನೂ ಕೂಡ ತಣ್ಣಗಾಗಿಲ್ಲ. ಯತ್ನಾಳ್ ವಿಜಯೇಂದ್ರ ನಡುವಿನ ಮುನಿಸಿಗೆ ಮದ್ದೆರೆಯೋದಕ್ಕೆ ಹೋದಂತ ಹೈಕಮಾಂಡೇ ಸುಸ್ತು ಬಿದ್ದಿದೆ. ಈ ನಡುವೆ ಸಂಧಾನಕ್ಕೆ ಮುಂದಾಗಿದ್ದಂತ ಬೊಮ್ಮಾಯಿ ಕೂಡ ಹಿಂದೇಟು ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯತ್ನಾಳ್ ಮಾಡ್ತಾ ಇರುವಂತ ಉದ್ದೇಶ ಎಲ್ಲ ಕೂಡ ಏನು ಅಂತ ಪಾರ್ಟಿ ಸಲುವಾಗಿ ನನಗೊಂದು ಅವಕಾಶ ಮಾಡಿಕೊಳ್ಳಿ. ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರಾ? ಹೊಸ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಯಾವಾಗ? ಇಂಥ ಪ್ರಶ್ನೆಗಳು ಬಿಜೆಪಿ ನಾಯಕರಿಂದ ಹಿಡಿದು ಕಾರ್ಯಕರ್ತರನ್ನು ಕಾಡ್ತಾ ಇವೆ. ಆದ್ರೆ ಅದಕ್ಕೆ ಸ್ಪಷ್ಟ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಬಿಜೆಪಿಯಲ್ಲಿನ ಅಂತರ್ಯುದ್ಧಕ್ಕೆ ತೆರೆ ಬೀಳುತ್ತಿಲ್ಲ. ಎಂದೂ ಮುಗಿಯದ ಕಥೆಯಾದ ಬಿಜೆಪಿ ಬಣ ಬಡಿದಾಟ. ಸಂಧಾನಕಾರನ ಪಾತ್ರ ವಹಿಸಲು ಬೊಮ್ಮಾಯಿ ಹಿಂದೇಟು. ಬಿವೈ ವಿಜಯೇಂದ್ರಗೆ ಮಾತ್ರ ಈಗ ಅಗ್ನಿ ಪರೀಕ್ಷೆ ಎದುರಾಗಿಲ್ಲ. ಪುತ್ರನನ್ನ ಪಕ್ಷದ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಗಟ್ಟಿಯಾಗಿ ಕೂರಿಸೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಸಾಕಷ್ಟು ಕಸರತ್ತನ್ನ ನಡೆಸ್ತಾನೆ ಇದ್ದಾರೆ. ಈ ಬಗ್ಗೆ ಕೆಲ ದಿನಗಳ ಹಿಂದಷ್ಟೇ ಸಂಸದ ಬೊಮ್ಮಾಯಿ ಜೊತೆ ಬಿಎಸ್ವೈ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಂಧಾನಕಾರನಾಗಿ ನೀವು ಒಂದು ಬಾರಿ ಮಾತನಾಡಿ, ಪರಸ್ಪರ ಮಾತುಕತೆ ಮಾಡಿ ಪರಿಹಾರ ಮಾಡೋಣ, ನಾನು ಬರೋದಕ್ಕೆ ರೆಡಿ ಇದ್ದೀನಿ ಅಂತ ಬೊಮ್ಮಾಯಿಗೆ ಯಡಿಯೂರಪ್ಪ ಮನವಿ ಮಾಡಿದ್ರಂತೆ. ಆದ್ರೆ ನೀವೇ ಒಂದ್ಸಾರಿ ಮಾತುಕತೆಯನ್ನ ನಡೆಸೋಕೆ ಬಿಎಸ್ವೈಗೆ ಹೇಳಿದ್ರಂತೆ ಬೊಮ್ಮಾಯಿ. ಇದರ ಮಧ್ಯೆ ದೆಹಲಿಯಲ್ಲಿ ಯತ್ನಾಳ್ ಬಣ ಬೊಮ್ಮಾಯಿ ಅವರನ್ನ ಭೇಟಿಯಾಗಿತ್ತು. ಆಗ ಎಲ್ಲಾ ಸರಿಪಡಿಸ್ಕೊಂಡು ಹೋಗುವಂತೆ ಯತ್ನಾಳ್ ಬಣಕ್ಕೆ ಬೊಮ್ಮಾಯಿ ಕಿವಿಮಾತು ಹೇಳಿದ್ರು. ಆಗ ಹೈಕಮಾಂಡ್ ಹೇಳಲಿ, ವರಿಷ್ಠರು ಹೇಳಿದ್ರೆ ನಾವು ಬದ್ಧ ಅಂತ ಯತ್ನಾಳ್ ಬಣ ಸ್ಪಷ್ಟಪಡಿಸಿತ್ತು. ಅಲ್ಲದೆ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲೇ ಎಲ್ಲಾ ನಡೆಯಲಿ ಅಂತ ಯತ್ನಾಳ್ ಅಂಡ್ ಗ್ಯಾಂಗ್ ಪಟ್ಟು ಹಿಡಿದಿದೆ. ಆಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ ಬಸವರಾಜ ಬೊಮ್ಮಾಯಿ ಈ ಬಗ್ಗೆ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಹಿಂದೇಟು ಹಾಕಿದ್ದಾರೆ. ಇದೆಲ್ಲದರ ಮಧ್ಯೆನೇ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕಾಗಿತ್ತು. ಆದ್ರೆ ಯತ್ನಾಳ್ ಟೀಮ್ ಮತ್ತು ವಿಜಯೇಂದ್ರ ದೆಹಲಿಯಲ್ಲಿ ಭೇಟಿಯಾಗಿದ್ದರ ಹಿನ್ನೆಲೆ ಸದ್ಯ ಆರ್ ಅಶೋಕ್ ದೆಹಲಿ ಭೇಟಿ ಮುಂದೂಡಿದ್ದಾರೆ. ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಬದಲಾವಣೆಯಾದ್ರೆ ಆ ಸ್ಥಾನಕ್ಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಅವರನ್ನ ಪರಿಗಣಿಸುವ ಸಾಧ್ಯತೆ ಬಗ್ಗೆಯೂ ಪಕ್ಷದ ರಾಜ್ಯ ನಾಯಕರುಗಳ ನಡುವೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ವಿಜಯೇಂದ್ರ ಬಗ್ಗೆ ಮಾತನಾಡಲ್ಲ, ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಯತ್ನಾಳ್ ಮಾಡ್ತಾ ಇರೋದು ಪಕ್ಷಕ್ಕಾಗಿ, ಚಾನ್ಸ್ ಸಿಕ್ಕರೆ ಅಧ್ಯಕ್ಷನಾಗ್ತೀನಿ ಎಂದ ರಾಮುಲು. ವಿಜಯೇಂದ್ರ ನಾಯಕತ್ವದ ಬಗ್ಗೆ ಯಾವುದೇ ವಿಚಾರ ಮಾತನಾಡಲ್ಲ, ಯಾರ ಪರ ಯಾರ ವಿರುದ್ಧವೂ ಕೆಲಸ ಮಾಡ್ತಾ ಇಲ್ಲ. ಯತ್ನಾಳ್ ಬಗ್ಗೆ ಕ್ರಮದ ನಿರ್ಧಾರ ಹೈಕಮಾಂಡ್ ಅಂಗಳದಲ್ಲಿದೆ. ಯತ್ನಾಳ್ ಮಾಡ್ತಾ ಇರೋದು ಪಕ್ಷಕ್ಕಾಗಿ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ತಮಗೆ ಅವಕಾಶ ಸಿಕ್ಕರೆ ಅಧ್ಯಕ್ಷ ಆಗ್ತೀನಿ ಅಂತ ಟವಲ್ ಹಾಕಿದ್ದಾರೆ. ಹೌದು, ನನಗೆ ಅವಕಾಶ ಇದ್ರೆ 100% ರಾಮ್ಲು ಫಿಟ್ ಅನ್ನೋದಿದ್ರೆ ಪಾರ್ಟಿ ತೀರ್ಮಾನ ತಗೊಳ್ಳಿ. ಏನು ನನಗೇನು ಪಾರ್ಟಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅಕಸ್ಮಾತ್ ಅವಕಾಶ ಇದ್ರೆ ನನಗೊಂದು ಅವಕಾಶ ಮಾಡಿಕೊಡ್ಲಿ. ಅವಕಾಶ ಮಾಡಿಕೊಟ್ಟು ನಾನು ಸಮರ್ಥ ಇದ್ದೀನಿ ಅಂತ ಮಾತು ಹೇಳ್ತೇನೆ. ಅವ್ರೆಲ್ಲರೂ ಕೂಡ ಏನೋ ಒಂದು ವೈಮನಸ್ಸಿದ್ದಂತ ಟೈಮಲ್ಲಿ ಯಾಕೋಸ್ಕರವಾಗಿ ವೈಮನಸ್ಸು ಇಟ್ಕೊಂಡಿದ್ರಿ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದ ಕೂಡ ಅವೆಲ್ಲ ಸರಿ ಮಾಡ್ಕೋಬೇಕು. ಜೊತೆಲಿ ಅವರೆಲ್ಲರೂ ಕೂಡ ಸರಿಪಡೋ ಜೊತೆಲಿ ಆಕ್ಟಿವ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ಅವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಬಂದು ಕೆಲಸ ಮಾಡೋಂಥ ರೀತಿಯಲ್ಲಿ ಅವ್ರನ್ನ ಒಬ್ಬ ರೀತಿ ಗಟ್ಟಿ ಮನಸ್ಸು ಮಾಡಬೇಕು ಅನ್ನೋ ಕಾರಣದಿಂದ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಕೂಡ ಪ್ರಾರಂಭ ಮಾಡುವಂತ ಕೆಲಸ ನಾನು ಮಾಡ್ತೇನೆ. ಅವ್ರು ಯತ್ನಾಳ್ ಮಾಡ್ತಾ ಇರುವಂತ ಉದ್ದೇಶ ಎಲ್ಲ ಕೂಡ ಏನು ಅಂತ ಪಾರ್ಟಿ ಸಲುವಾಗಿ ಭವಿಷ್ಯದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಯಾಕಂದ್ರೆ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಷ್ಟಪಟ್ಟು ಇವತ್ತು ಮೊನ್ನೆ 2023 ಕೂಡ ನಾವು ಅಧಿಕಾರವನ್ನು ಕಳ್ಕೊಂಡಿದ್ವಿ. ಪುನಃ 2028 ಪ್ರಿಪರೇಷನ್ ಆಗತ್ತೆ ಕರೆಕ್ಟ್ ಆಗಿ ಇರಬೇಕು ಅನ್ನೋ ಕಾರಣದಿಂದ ಅವ್ರಿಗೂ ಏನ್ ಹೇಳಿದ್ರು, ನೋಡಪ್ಪ ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರೆ ಅದು ಬದ್ಧವಾಗಿರ್ತೀವಿ ಅಂತ ಹೇಳಿ ಅವರು ಹೇಳಿರೋ ಕಾರಣ. ಬಿಜೆಪಿ ಎಂಬ ತೂತು ಬಿದ್ದ ದೋಣಿಗೆ ಅದ್ಯಾವಾಗ ತೇಪೆ ಹಚ್ಚಲಾಗುತ್ತೆ, ಅದ್ಯಾವಾಗ ಬಿಜೆಪಿ ಒಟ್ಟಾಗುತ್ತೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗೇ ಉಳಿದಿದೆ. ಬ್ಯೂರೋ ರಿಪೋರ್ಟ್, TV9.